ಅನೇಕ ಮಂದಿ ಸಣ್ಣ ಪುಟ್ಟ ಮೈಕೈ ನೋವಿಗೂ ಪೇನ್ ಕಿಲ್ಲರ್ ಮೊರೆ ಹೋಗ್ತಾರೆ. ಯಾವುದೇ ಬಾಡಿ ಪೇನ್ ಇದ್ರೂ ನೋವು ನಿವಾರಕಗಳೇ ಬೇಕು. ಆದರೆ ಹೀಗೆ ಮನಸ್ಸೋ ಇಚ್ಛೆ ಪೇನ್ ಕಿಲ್ಲರ್ ಬಳಸೋದು ನೇರ ಕಿಡ್ನಿಗೆ ಕುತ್ತು. ಹಾಗಾದರೆ ನೋವು ನಿವಾರಕಗಳು ಕಿಡ್ನಿಯ ಸಮಸ್ಯೆಗೆ ಹೇಗೆ ಕಾರಣವಾಗ್ತವೆ ಅಂತಲೇ ತೋರಿಸ್ತೀವಿ ನೋಡಿ. ನೋವು ನಿವಾರಕ ಮಾತ್ರೆಗಳನ್ನ ವಿಪರೀತ ಬಳಸೋದ್ರಿಂದ ಯುವಜನತೆ ಕಿಡ್ನಿ ರೋಗದ ಅಪಾಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ಮೂತ್ರಪಿಂಡ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುವ ವಯಸ್ಕರು ಸಾಮಾನ್ಯವಾಗಿ ತೀವ್ರವಾದ ಮೂತ್ರಪಿಂಡದ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಸೋಂಕುಗಳು, ನೋವು ನಿವಾರಕಗಳ ಅಲ್ಪಾವಧಿಯ ಸೇವನೆ, ನಿರ್ಜಲೀಕರಣ, ಅತಿಸಾರ ಅಥವಾ ದ್ರವದ ಕೊರತೆಯಿಂದಾಗಿ ಮೂತ್ರಪಿಂಡದ ಸಮಸ್ಯೆ ಎದುರಾಗ್ತಾ ಇದೆ. ಅನೇಕರು ಸಕ್ರಿಯ ಕ್ರೀಡೆಗಳಲ್ಲಿ ತೊಡಗ್ತಾ ಇದ್ದಾರೆ. ಆಗ ಕೆಲವು ಜನರಿಗೆ ಗಾಯಗಳಾಗ್ತಾ ಇವೆ. ಇದಕ್ಕಾಗಿ ಅವರು ನೋವು ನಿವಾರಕಗಳನ್ನ ಬಳಸ್ತಾ ಇದ್ದಾರೆ. ಕೆಲವು ವಾರಗಳಲ್ಲಿ ಈ ನೋವು ನಿವಾರಕ ಬಳಕೆಯು ತೀವ್ರವಾದ ಮೂತ್ರಪಿಂಡದ ಗಾಯಕ್ಕೆ ಕಾರಣವಾಗ್ತಾ ಇದೆ. ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡದ ಸಮಸ್ಯೆ ಹೊಂದಿರೋ ಜನರು ಸಾಮಾನ್ಯವಾಗಿ ನೋವು ನಿವಾರಕ ಮಾತ್ರೆಯನ್ನ ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನ ಹೊಂದಿದ್ದಾರೆ. ಅಂದ್ರೆ ದೀರ್ಘಕಾಲದ ನೋವು ನಿವಾರಕಗಳಿಗೆ ಒಡ್ಡೋದ್ರಿಂದ ಅವರ 1 ಅಥವಾ 2 ಮೂತ್ರಪಿಂಡಗಳಿಗೆ ಹಾನಿಯಾಗುತ್ತೆ. ಭಾರತದಲ್ಲಿ 50%ಕ್ಕೂ ಹೆಚ್ಚು ಮೂತ್ರಪಿಂಡ ಕಾಯಿಲೆಗಳು ಮಧುಮೇಹದಿಂದ ಉಂಟಾಗುತ್ತೆ. ಕನಿಷ್ಠ 20-25% ರೋಗಿಗಳು ಅಧಿಕ ರಕ್ತದೊತ್ತಡದಿಂದ ಮೂತ್ರಪಿಂಡದ ಕಾಯಿಲೆಯನ್ನು ಅನುಭವಿಸ್ತಾರೆ. ಹೆಚ್ಚಿನ ಜನರು ಕಿರಿಯ ವಯಸ್ಸಿನಲ್ಲೇ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವನ್ನು ಅನುಭವಿಸ್ತಾರೆ ಅಂತ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಇದು ಮೂತ್ರಪಿಂಡದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತೆ. 30-45 ವಯಸ್ಸಿನ ಜನರಲ್ಲಿ ಮೂತ್ರಪಿಂಡದ ಕಾಯಿಲೆಯನ್ನು ಹೆಚ್ಚಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ಯಾಕಂದ್ರೆ ಕಳಪೆ ಆಹಾರ ಮತ್ತು ಜೀವನ ಶೈಲಿಯು ಯುವ ವಯಸ್ಕರಲ್ಲಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವನ್ನ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸುವ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತೆ. ಕಿಡ್ನಿ ಸಮಸ್ಯೆಗೆ ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ಔಷಧಿಗಳನ್ನು ಸೇವಿಸುವುದರ ಬಗ್ಗೆಯೂ ನಾವು ಜಾಗರೂಕರಾಗಿರಬೇಕು. ಇದು ವಿಶೇಷವಾಗಿ ನಾವು ವಯಸ್ಸಾದಂತೆ ಪ್ರಮುಖ ಪರಿಣಾಮಗಳನ್ನು ಬೀರಬಹುದು ಮತ್ತು ಇತರ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಮೂತ್ರಪಿಂಡಕ್ಕೆ ಸುರಕ್ಷಿತವಾದ ಔಷಧಿಗಳನ್ನು ಶಿಫಾರಸು ಮಾಡುವತ್ತ ಗಮನ ಹರಿಸಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.